Welcome to Mane Pata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನದ ಪೌರನೀತಿಯ ಪೌರ ಮತ್ತು ಪೌರತ್ವ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಪೌರ ಎಂದರೆ ಯಾರು? ಒಂದು ದೇಶದಲ್ಲಿ ನೆಲೆಸಿರುವ ಜವಾಬ್ದಾರಿಯುತ ಶಾಶ್ವತ ನಿವಾಸಿಗಳನ್ನು ಪೌರರೆಂದು ಕರೆಯುತ್ತಾರೆ. ಎರಡನೇದು, ನೀನು ಭಾರತೀಯ ಪೌರನೇ? ಹೇಗೆ? ಹೌದು, ನಾನು ಭಾರತೀಯ ಪೌರನಾಗಿದ್ದೇನೆ. ಹೇಗೆಂದ್ರೆ ನನ್ನ ತಂದೆ ತಾಯಿ ಮುತ್ತಾತಂದಿರು ಇದೇ ದೇಶದಲ್ಲಿ ಹುಟ್ಟಿದವರಾಗಿದ್ದಾರೆ. ಅಂತೆಯೇ ನಾನು ಕೂಡ ಜನನದ ಮೂಲಕ ಈ ದೇಶದ ಪೌರನಾಗಿದ್ದೇನೆ. ನಾಲ್ಕನೇದು, ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು? ಉತ್ತಮ ಪೌರನಲ್ಲಿ ಇರಬೇಕಾದ ಲಕ್ಷಣವೆಂದರೆ ನಮ್ಮ ರಾಷ್ಟ್ರ ನಮಗೆ ಕೊಟ್ಟಂತಹ ಕೆಲವೊಂದು ಕರ್ತವ್ಯಗಳನ್ನು ನಾವು ಪಾಲಿಸಬೇಕಾಗತ್ತೆ. ಇದು ಉತ್ತಮ ಪೌರನ ಲಕ್ಷಣಗಳು. ಯಾವುದಲ್ಲ ಅಂದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗಳನ್ನು ಗೌರವಿಸಬೇಕು, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ಕಾನೂನನ್ನು ಪಾಲಿಸುವುದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು, ತೆರಿಗೆಗಳನ್ನು ತಪ್ಪದೆ ಪಾವತಿ ಮಾಡುವುದು, ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು, ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು, ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು, ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು, ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಇದು ಉತ್ತಮ ಪೌರನ ಲಕ್ಷಣಗಳಾಗಿವೆ. ಪೌರತ್ವವನ್ನು ಪಡೆಯುವ 2 ವಿಧಾನಗಳನ್ನು ತಿಳಿಸಿ. ಪೌರತ್ವವನ್ನ ಪಡೆಯುವ ವಿಧಾನಗಳೆಂದರೆ ವ್ಯಕ್ತಿಯು ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ಜನನದ ಮೂಲಕ ದೇಶದ ಪೌರತ್ವವನ್ನ ಪಡೆಯುತ್ತಾರೆ. ಇನ್ನೊಂದೇನೆಂದ್ರೆ ಒಬ್ಬ ವ್ಯಕ್ತಿಯು ತನ್ನ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ವಂಶ ಪಾರಂಪರ್ಯದ ಮೂಲಕ ಪೌರತ್ವ ಪಡೆದುಕೊಳ್ಳುತ್ತಾರೆ. ಒಂದು ದೇಶದ ಪೌರತ್ವವನ್ನ ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಾಯಿಸಿಕೊಳ್ಳುವ ಮೂಲಕ ಪೌರತ್ವವನ್ನ ಪಡೆದುಕೊಳ್ಳುತ್ತಾರೆ. ಕೊನೆಯದಾಗಿ ಒಂದು ದೇಶದೊಂದಿಗೆ ಇನ್ನೊಂದು ದೇಶದ ಭೂಭಾಗ ಸೇರ್ಪಡೆಗೊಂಡಾಗ ಆ ದೇಶದ ಪೌರತ್ವವನ್ನ ಪಡೆಯಬಹುದು. 5ನೇದು, ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ಹಿರಿಯ ನಾಗರಿಕರು ಮನೆಯಲ್ಲಿದ್ರೆ ಅವರಿಗೆ ಅವಶ್ಯವಿರುವ ಔಷಧ ಮಾತ್ರೆಗಳನ್ನ ಅಥವಾ ಇತರ ವಸ್ತುಗಳನ್ನ ತಂದುಕೊಡುವೆ. ಅವರನ್ನು ಶೌಚಾಲಯ ಸ್ನಾನಗೃಹಕ್ಕೆ ಕರೆದುಕೊಂಡು ಹೋಗಲು ಸಹಾಯ ಮಾಡುವೆ. ಬಸ್ನಲ್ಲಿ ಅವರಿಗೆ ತನ್ನ ಸೀಟನ್ನ ಬಿಟ್ಟುಕೊಡುವೆ. ಹಿರಿಯ ನಾಗರಿಕರಿಗೆ ನಾನು ಅಂದ್ರೆ ವಿದ್ಯಾರ್ಥಿಯಾದ ನೀವು ಮಾಡುವಂತಹ ಸಹಾಯ. 6ನೇದು, ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡುವಿ? ಸರದಿಯ ಪಾಲನೆಯಿಂದ ಆಗುವ ಅನುಕೂಲಗಳೇನು? ಸರದಿಯ ಸಾಲನ್ನ ಬ್ಯಾಂಕು, ಆಸ್ಪತ್ರೆ, ರೈಲ್ವೆ ಸ್ಟೇಷನ್ ಮುಂತಾದವುಗಳಲ್ಲಿ ನೋಡಿರುವೆ. ಇದರಿಂದ ಮೊದಲು ಬಂದವರಿಗೆ ಪ್ರಾಧಾನ್ಯತೆ ನೀಡುತ್ತಾರೆ. ಹಾಗೆ ನೂಕುನುಗ್ಗಲುಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಇದಿಷ್ಟು ಪೌರ ಮತ್ತು ಪೌರತ್ವ ಪಾಠದ ಪ್ರಶ್ನೋತ್ತರಗಳು. ಥ್ಯಾಂಕ್ ಯು.